ಸೆಕ್ಷುಯಾಲಿಟಿ ಅಥವಾ ಲೈಂಗಿಕತೆ ಮಿತ್ ನಂಬರ್ 6. ಸ್ಪರ್ಮು ತಿಕ್ಕಿದ್ರೆ ಮಾತ್ರ ನಾರ್ಮಲ್. ಸ್ಪರ್ಮು ತಿನ್ನಾಗೆ ಅಥವಾ ನೀರು ಥರ ಇದ್ರೆ ನಾರ್ಮಲ್ ಅಲ್ಲ. ಇದು ಸುಳ್ಳು. ಈ ಸ್ಪರ್ಮ್ ಅಥವಾ ಸೆಮೆನ್ನಲ್ಲಿ 90% ನ್ಯೂಟ್ರಿಷನ್ ಇರುತ್ತೆ, 10% ಮಾತ್ರ ಸ್ಪರ್ಮ್ ಇರುತ್ತೆ. ಆ ಸ್ಪರ್ಮು ಜೀವ ಚೆನ್ನಾಗಿರಬೇಕು ಅಂತ ಅಂದರೆ ಅಥವಾ ಲೈವ್ ಆಗಿರಬೇಕು ಅಂತ ಅಂದರೆ ನ್ಯೂಟ್ರಿಷನ್ ಇದ್ದರೆ ಮಾತ್ರ ಸಾಧ್ಯ. ಬಟ್ ಬರೀ ಗಣ್ಣಲ್ಲಿ ಇದು ನಾರ್ಮಲ್ಲು ಅಬ್ನಾರ್ಮಲ್ ಅಂತೇಳಿ ಗೊತ್ತಾಗಲ್ಲ. ಯಾವಾಗ ಒಂದು ಸೆಕ್ಷುವಲ್ ಎಂಜಾಯ್ಮೆಂಟು ಚೆನ್ನಾಗಿತ್ತು ಅಂತ ಅಂದಾಗ ಮ್ಯಾಸ್ಟರ್ಬೇಷನ್ ಇರ್ಬೋದು ಅಥವಾ ಇಂಟರ್ಕೋರ್ಸ್ ಇರ್ಬೋದು, ಆವಾಗ ಮಾತ್ರ ಸ್ಪರ್ಮು ತಿಕ್ ಅಥವಾ ಕೆಲವೊಂದು ಟೈಮ್ ತಿನ್ನಾಗೆ ಬರುತ್ತೆ. ಸೆಮೆನ್ ಅನಾಲಿಸಿಸ್ ಟೆಸ್ಟ್ ಮಾಡಿದಾಗ ಮಾತ್ರ ಅದು ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ ಅದು ನಾರ್ಮಲ್ ಇದೆಯೋ ಇಲ್ಲೋ ಅಂತ ಗೊತ್ತಾಗತ್ತೆ. ಬಟ್ ಬರೀ ಗಣ್ಣಿಂದ ಅದು ನಾರ್ಮಲ್ ಇದೆಯೋ ಇಲ್ಲೋ ಅಂತೇಳಿ ಗೊತ್ತಾಗೋದಿಲ್ಲ. ಸೆಕ್ಷುಯಾಲಿಟಿ ಲೈಂಗಿಕತೆ ಮಿತ್ ನಂಬರ್ 6. ಸ್ಪರ್ಮ್ ಔಟ್ ಆಗ್ತಿದ್ದಂಗೆ ಹಸ್ತಮೈಥುನ ಮಾಡ್ಕೋಬೇಕಾರೆ ಅಥವಾ ಇಂಟರ್ಕೋರ್ಸ್ ಮಾಡ್ಕೋಬೇಕಾರೆ ಒಂದು ತಿಕ್ಕಾಗಿ ಬಂತು, ಮೊಸರೊಡ್ದಾಗ ಬಂತು ಅಥವಾ ಒಂದು ತಿನ್ನಾಗಿ ಬಂತು, ಗಾಬರಿ ಆಗ್ತಾರೆ. ಆ್ಯಕ್ಚುಲಿ ಸ್ಪರ್ಮು ತಿಕ್ಕಾಗಿ ಬರಲಿ ಅಥವಾ ತಿನ್ನಾಗಿ ಬರಲಿ, ಅದರಲ್ಲಿ 90% ನ್ಯೂಟ್ರಿಷನ್ ಇರುತ್ತೆ, 10% ಮಾತ್ರ ಸ್ಪರ್ಮ್ ಇರುತ್ತೆ. ಆ ನ್ಯೂಟ್ರಿಷನಿಂದ ಮಾತ್ರ ಈ ಸ್ಪರ್ಮು ಬದುಕಲಿಕ್ಕೆ ಸಾಧ್ಯ. ಈ ಸ್ಪರ್ಮು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಲೈಫ್ ಸ್ಟೈಲು ಚೆನ್ನಾಗಿರಬೇಕು ಒಂದು. ಇನ್ನೊಂದು, ನಾವು ಬರೀ ಗಣ್ಣಿಂದ ನೋಡೋದ್ರಿಂದ ಸ್ಪರ್ಮು ತಿಕ್ಕಿದೆಯಾ ಅಥವಾ ತಿನ್ನಿದೆಯಾ ಅದು ಗೊತ್ತಾಗೋದಿಲ್ಲ. ಯಾವಾಗ ಸೆಕ್ಷುವಲ್ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ, ಯಾವಾಗ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಅದ್ರ ಪ್ರಕಾರ ಸ್ಪರ್ಮು ಚೆನ್ನಾಗಿ ಬರುತ್ತೆ. ಬಟ್ ಸ್ಪರ್ಮು ನಾರ್ಮಲ್ ಇದೆಯೋ ಇಲ್ಲೋ ಅಂತೇಳಿ ಗೊತ್ತಾಗೋದು ಬರೀ ಸೆಮೆನ್ ಅನಾಲಿಸಿಸ್ ಟೆಸ್ಟ್ ಮಾಡಿದಾಗ ಮಾತ್ರ. ಕೌಂಟು, ಮೊಟಿಲಿಟಿ ಪ್ರತಿಯೊಂದು ಗೊತ್ತಾಗತ್ತೆ. ಸೊ ಸ್ಪರ್ಮು ತಿಕ್ ಅಥವಾ ತಿನ್ನಿರೋದು ಬರೀ ಗಣ್ಣಿಂದ ಗೊತ್ತಾಗೋದಿಲ್ಲ.